ನಡೀತಾ ಖುಷಿ ಆಗತ್ತೆ ಅಷ್ಟೇ ಆ ಥರ. ಒಂದ್ 2 ವರ್ಷದಲ್ಲಿ ಚೇಂಜ್ ಆದಂಗಿದೆ ಸರ್ ಎಲ್ಲ. ಚೇಂಜಸ್ ಯಾವ ಚೇಂಜಸ್ನು ನೀವು ತುಂಬಾ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ. ಅದು ಯಾವ ಬೇಕಾದ್ರೆ ಯಾವ ಟೈಮಲ್ಲಿ ಬೇಕಾದ್ರೆ ಮತ್ತೆ ಚೇಂಜ್ ಆಗ್ತವೆ. ಆ ಥರ ಅಲ್ಲ. ಏನಾಗುತ್ತೆ, ಯಾರಿಗಾರ ಒಂದು ಏನಾದ್ರು ಎಲ್ಲರಿಗೂ ಒಂದು ಬರುತ್ತವ ಒಂದೊಂದು. ಹೋಗ್ತಾ ಹೋಗ್ತಾ ಇಯರ್ಸ್ ಪಾಸ್ ಆದಾಗೂ ಅವ್ರವ್ರಿಗೆ ಅವ್ರದ್ದು ಸ್ಥಾನ ಇರುತ್ತೆ, ಗೌರವ ಇರುತ್ತೆ, ಅವ್ರವ್ರದ್ದಾದಂಥ ಅಭಿಮಾನಿಗಳ ಬಳಗ ಇರ್ತವೆ, ಆಗ್ತಾವಲ್ಲ. ಅದು ಕಾನ್ಸ್ಟೆಂಟ್ ಅಲ್ಲ, ಯಾವುದು ಶಾಶ್ವತ ಅಲ್ಲ. ನಿಮ್ದು ಸಾಕಷ್ಟು ಫ್ಯಾನ್ಸ್ ಇದಿದಾವೆ ಸರ್, ಗ್ರೂಪ್ಸ್ ಇದಾವೆ, ಮತ್ತೆ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದೆ. ಭಾಳ ಜನ ನಮ್ಮ ಬಾಸು ತುಂಬ ಸೈಲೆಂಟು, ನಮ್ಮ ಬಾಸು ತುಂಬ ಪೇಷನ್ಸು, ಆದರೆ ನಾವು ಫ್ಯಾನ್ಸ್ ಮಾತ್ರ ಪೇಷನ್ಸ್ ಅಲ್ಲ, ನಮ್ಮ ಸುದ್ದಿಗೆ ಬಂದರೆ ನಾವು ಸುಮ್ಮನೆ ಬಿಡೋದಿಲ್ಲ, ಈ ಥರದ್ದೆಲ್ಲ ಇರ್ತದೆ. ಅದು ನಿಮ್ಗೆ ಗೊತ್ತೇ ಆಗಲ್ಲ ಸರ್. ನೀವು ಹಾಗೆ ಇರ್ತೀರಿ, ಬಟ್ ನಿಮ್ಮ ಫ್ಯಾನ್ಸ್ ಅಲ್ಲೊಂದು ವಾರ್ ಕ್ರಿಯೇಟ್ ಮಾಡಿರ್ತಾರೆ ಹೊರಗಡೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊತೀರಾ ನೀವು? ಇಲ್ಲ, ಅದ್ರ ಬಗ್ಗೆ ಎಲ್ಲ ಏನು ಗಮನ ಕೊಡೋದಿಲ್ಲ, ಬಟ್ ವಿಷಯ ಗೊತ್ತಾಗತ್ತಾ ನಿಮಗೆ? ಇಲ್ಲ, ನನಗೆ ಕೆಲವು ಟೈಮ್ ಯಾರಾದ್ರೂ ಅಕ್ಕಪಕ್ಕದಲ್ಲಿ ಬಂದವ್ರು ಏನಾದ್ರು ಹೇಳಬೇಕು, ನಾ ಇಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಾದಿಂದ ದೂರನೇನು, ಅಂದರೆ ಆ ವರ್ಗದಿಂದನೇ ದೂರ ಇದ್ದೀನಿ. ನನಗೇನಾರು ಟ್ವೀಟ್ ಮಾಡ್ಬೇಕಾ ನಾನು ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ನನಗೇನಾರು ಪೋಸ್ಟ್ ಮಾಡ್ಬೇಕಾ ನಾನು ಮಾಡ್ತೀನಿ. ನನ್ನ ಕಮೆಂಟ್ಸ್ ನೋಡೋದು ಇನ್ನೊಂದು ನೋಡೋದು ನಾನು ಮಾಡೋಕ್ಕೆ ಹೋಗಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ. ಅದಂದರೆ ಸಮಥಿಂಗ್ ವಾಟ್ ಹ್ಯಾಪನ್ಸ್, ಇದು ಸೋಷಿಯಲ್ ಮೀಡಿಯಾ ಅನ್ನೋದೇನಿದೆ ಅದು ಒಂದು ವಲ್ಗರ್ ವರ್ಡ್ ಏನಲ್ಲ. ಅದು ಸೋಷಿಯಲ್ ಮೀಡಿಯಾದಲ್ಲೇ ಒಳ್ಳೆಯದು ಪೋಸ್ಟ್ ಆಗೋದು, ರಿವ್ಯೂಸ್ ಪೋಸ್ಟ್ ಆಗೋದಲ್ಲೇ, ನಿಮ್ಮ ಮೇಲೆ ಹೊಗಳಿಕೆ ಪೋಸ್ಟ್ ಆಗೋದಲ್ಲೇ, ನಿಮ್ಮ ಮೇಲಿನ ಒಳ್ಳೆ ಅಭಿಪ್ರಾಯ ಪೋಸ್ಟ್ ಆಗೋದಲ್ಲೇ. ಸೋಷಿಯಲ್ ಮೀಡಿಯಾ ಅನ್ನೋದೇನಿದೆ ಅದು ಬೈ ವರ್ಡ್ ಇಟ್ ಸೆಲ್ಫ್ ಇಸ್ ನಾಟ್ ಬ್ಯಾಡ್. ಬಟ್ ಸಕಾಸಮ್ ಅಂತ ಏನಿದೆ ಪ್ರಪಂಚದಲ್ಲಿ, ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು, ಕರೆಕ್ಟ್. ಸೊ ಈ ಮೀಡಿಯಾದಲ್ಲಿ ಎಲ್ಲರೂ ಹಾಕ್ಕೊಂಡು ಒಬ್ಬರ ಮೇಲೆ ಒಬ್ಬರು ಮಾತಾಡೋದೆಲ್ಲ ಬಂದಾಗ ಏನಾಗುತ್ತೆ, ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ಈಗ ನಾವು ಸಿನಿಮಾದಲ್ಲಿದ್ದೀವಿ, ಓಕೆ, ತುಂಬ ವರ್ಷಗಳ ಹಿಂದೆ ನಾವು ನೋಡಬೇಕಾದ್ರೆ ಫ್ಯಾಮಿಲಿನ, ಮಗಳನ್ನ ಎಲ್ಲರೂ ಎಳೆದು ಏನೇನೋ ಮಾತಾಡೋರಲ್ಲ ತುಂಬ. ಕೆಲವು ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಬೆಟರ್ ನೋಡೋದೇ ಇದ್ದರೆ ಬೆಟರ್ ಅಲ್ಲ, ನಮ್ಮ ಜೀವನ ಏನು ಚೇಂಜ್ ಆಗಲ್ಲ. ಸೊ ಅದರಿಂದ ನಾನು ದೂರ ಇರೋಕ್ಕೆ ಸ್ಟಾರ್ಟ್ ಮಾಡೋದು, ಅದು ಅಭ್ಯಾಸ ಆಗೋಯ್ತು ಈಗ. ಸರ್ ನೀವು ಇನ್ಫ್ಲೂಯೆನ್ಸ್ ಆಗ್ತೀರಾ ಸರ್? ಯಾಕಂದ್ರೆ ನಾನು ಭಾಳ ಇನ್ಫ್ಲೂಯೆನ್ಸ್ ಆಗ್ತಿದ್ದೆ ಸರ್, ಯಾಕಂದ್ರೆ ನಾನು ಒಂದು 20 ವರ್ಷ ಆಯಿತು ಸರ್. ನಿಮಗಾದ್ರೂ ಗೊತ್ತಿಲ್ಲರಿ ಸರ್, ನೀವು ದೊಡ್ಡ ಸ್ಟಾರ್, ನಮಗಂತೂ ಎಲ್ಲ ಸೊಂಟದ ಕೆಳಗೇನೆ ನೋಡಿ 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 ಸಾಕಾಗೋಗ್ಬಿಟ್ಟಿದೆ. ಹಿಂಗಾಗಿ ಕಮೆಂಟನ್ನೇ ನೋಡಲ್ಲ ನಾವು, ಏನಾದರೂ ಬರ್ಕೊಳ್ಳಿ ಬಿಡು ಸಾಯ್ಲಿ ಅಂತ. ಬಟ್ ನೀವು ಇನ್ಫ್ಲೂಯೆನ್ಸ್ ಆಗ್ತೀರಾ ಸರ್? ಎಸ್ಪೆಷಲಿ ಫ್ಯಾಮಿಲಿ ಬಗ್ಗೆ ಮಾತಾಡಿದಾಗ ಬೇಜಾರಾಗುತ್ತಾ ಸರ್ ನಿಮಗೆ? ಏನಿಲ್ಲ, ಫ್ಯಾಮಿಲಿ ಸ್ನೇಹಿತರಿಗೆ ನಾವಿದ್ದೀವಿ, ನಮಗೆ ಅವರಿದ್ದಾರೆ, ನಾವೇನು ಅವ್ರಿಗೆ ಗೊತ್ತಿದೆಲ್ಲ. ಏನಾಗುತ್ತೆ, ಪ್ರಪಂಚದಲ್ಲಿ ಕೆಲವರು ಮಾತಾಡೋರು ಇರ್ತಾರೆ, ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಅವ್ರಿಗೆ ಬರೋದದು ಬಿಟ್ಬಿಡ್ಬೇಕು, ನಾವು ನಮ್ಮ ಪಾಡಿಗೆ ಇರಬೇಕು, ನಮ್ಮ ಕೆಲಸ ಮುಖ್ಯ, ನಾವೇನು ಮಾಡಬೇಕು ಅನ್ನೋದು ಮುಖ್ಯ. ಒಳ್ಳೇದು ಹೇಳ್ಕೊಂಡು ಎಷ್ಟೋ ಲಕ್ಷ ಜನ ಇದ್ದಾರಲ್ಲ, ಯಾವುದೋ 10-20 ಬಗ್ಗೆ ತಲೆ ಕೆಡಿಸ್ಕೊಂಡು ನೀವು ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದು ತಪ್ಪಾಗುತ್ತೆ, ಬಿಟ್ಟಾಗ್ತಾರೆ. ನನಗೆ ನನಗೆ ಇನ್ಫ್ಲುಯೆನ್ಷಿಯಲ್ ಆಗಿ ಬೆಳೆಯೋಣ, ಯು ಶುಡ್ ಬಿ ಎ ಗುಡ್ ಇನ್ಫ್ಲುಯೆನ್ಸ್ ಟು ಅದರ್ಸ್. ನನಗೇನೋ ಒಂದು ಇನ್ಫ್ಲುಯೆನ್ಸ್ ಮಾಡುತ್ತೆ ಅಥವಾ ಇರಿಟೇಟ್ ಮಾಡುತ್ತೆ ಅಂದ್ರೆ ತಪ್ಪಾಗುತ್ತೆ. ಸರ್ ಈಗ ಇದು ಟೀಸರ್ ನೋಡಿದ್ವಲ್ಲ ಸರ್, ಫುಲ್ ಕತ್ಲೆಯಲ್ಲೇ ಶೂಟ್ ಮಾಡ್ದಂಗಿದೆ. ಇಲ್ಲ ಲೈಟ್ ಹಾಕಿದೀವಿ ಸರ್. ಕತ್ಲೆ ಅಂದ್ರೆ ರಾತ್ರಿ ಹೊತ್ತು ಸರ್, ಅದನ್ನ ಹೇಳಿ. ಕತ್ಲಲ್ಲಿ ಶೂಟ್ ಮಾಡ್ಯಾರಂದ್ರೆ ಅಂದ್ರೆ ಫುಲ್ ಕತ್ಲೆ ಕಾಣುತ್ತೆ ಅಂದ್ರೆ ರಾತ್ರಿಯಲ್ಲೇ ಶೂಟ್ ಮಾಡಿರೋದು ಸರ್? ಫುಲ್ ಸಿನಿಮಾನೇ ರಾತ್ರಿನಾ ಸರ್? ಹೌದು, ಒಂದು ರಾತ್ರಿಯ ಕತೆ, ಆದ್ರೆ ಭಾಳ ರಾತ್ರಿ ಶೂಟ್ ಮಾಡಿದಿರಿ. ಒಂದು ರಾತ್ರಿ ಶೂಟ್ ಮಾಡೋಕ್ಕಾಗಲ್ಲ, ಸಾಧ್ಯ ಅಲ್ಲ. ಅದನ್ನೇ ಕೇಳ, ನೀವು ಒಂದು ಇಂಟರ್ವ್ಯೂ 1 ಅವರ್ ಶೂಟ್ ಮಾಡ್ತೀರಾ, ನೀವು ಅರ್ಧ ಗಂಟೆ ಬರೋದು. ಅಲ್ಲ ಸರ್, ಒಂದು ರಾತ್ರಿಗೆ ಎಷ್ಟು ರಾತ್ರಿ ಶೂಟ್ ಮಾಡಿದ್ರಿ? ಆಯ್ತು 110-120 ದಿನ ಮಾಡ್ಯಾರ. ಅಂದ್ರೆ ಇಂಡೋರ್ ಎಲ್ಲ ತೆಗಿಬೇಕಾದ್ರೆ ನಾವು ಡೇ ಟೈಮಲ್ಲಿ ತೆಗ್ದಿದ್ದೀವಿ. ಇಡೀ ಬಿಲ್ಡಿಂಗ್ ನ ಕತ್ಲ್ ಮಾಡ್ಕೊಂಡು, ಅಂದ್ರೆ ಹೊರಗಡೆ ಕವರ್ ಮಾಡ್ಕೊಂಡು, ನೈಟ್ ಎಫೆಕ್ಟ್ ಬೆಳಗ್ಗೆನೂ ಮಾಡಿರಿ. ಬೆಳಗ್ಗೆ 100%. ಇಡೀ ಇಂಡೋರ್ ಅಲ್ಲಿ ವೇಸ್ಟ್ ಅಲ್ಲ. ಈಗ ಮನೆ ಒಳಗಡೆ ನೀವು ಒಂದು ಸ್ಟೇಷನ್ ಒಳಗಡೆ, ಮನೆ ಒಳಗಡೆ ಎಲ್ಲ ತೆಗಿಬೇಕಾದ್ರೆ ರಾತ್ರಿ ಹೊತ್ತು, ವೈ ಡು ವಾಂಟ್ ಟು ಗೋ ಇನ್ ದ ನೈಟ್? ಅಲ್ಲಿ ಒಳಗಡೆ ಲೈಟ್, ಹೊರಗಡೆ ಲೈಟ್ ಸೋರ್ಸ್ ಕಟ್ ಮಾಡ್ಕೊಂಡ್ರೆ ಅದು 1.5 ತಿಂಗಳು 2 ತಿಂಗಳು ಮಾಡಿದೀವಿ. ಅದಾದ್ಮೇಲೆ ಔಟ್ಡೋರ್ ಹೋದ್ಮೇಲೆ ಕಂಟಿನ್ಯೂಸ್ ನೈಟ್ ಎಫೆಕ್ಟ್ಸ್ ಇತ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.